ನಮಸ್ತೆ ಬಂಧುಗಳೇ, ನಾನು ಎಚ್ ಎನ್ ಚಂದ್ರಶೇಖರ್. ದಯಮಾಡಿ ಬಂಧುಗಳೇ, ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ, ತಪ್ಪದೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಬಿಹಾರ ಚುನಾವಣೆ ನಡೀತಾ ಇದೆ. ಈ ಬಿಹಾರ ಚುನಾವಣೆ ಹಲವಾರು ಕೌತುಕಗಳಿಗೆ ಒಂಥರ ಕಾರಣ ಆಗಿದೆ ರೀ. ಅದರಲ್ಲಿ ಒಂದು ದೊಡ್ಡ ಕೌತುಕ ಏನು ಅಂತ ಹೇಳಿದ್ರೆ, ಭಾರತದ ರಾಜಕಾರಣದ ಅತಿ ಹೊಸ ಪಾರ್ಟಿ ನವಜಾತ ಶಿಶು, ಅದು ಕೂಡ ಈ ಚುನಾವಣೆ ಆದಮೇಲೆ ಅದರ ಕಥೆನೂ ಮುಗಿತಾ ಇದೆ. ಜೊತೆಗೆ ಭಾರತದ ಅತೀ ಹಳೆಯ ಪೊಲಿಟಿಕಲ್ ಪಾರ್ಟಿ, ಅದರ ಕಥೆನೂ ಬಿಹಾರದಲ್ಲಿ ಮುಗಿತಾ ಇದೆ ಪೊಲಿಟಿಕಲ್ ಆಗಿ. ನೋಡಿ, ಭಾರತದ ಅತೀ ನವಜಾತ ಶಿಶು ಅಂತ ಹೇಳಿದ್ರೆ ಪೊಲಿಟಿಕಲ್ ಪಾರ್ಟಿ ಪ್ರಶಾಂತ್ ಕಿಶೋರ್ ಅವರ ಜನ್ ಸ್ವರಾಜ್ ಪಾರ್ಟಿ. ಇನ್ನು ಕೆಲವೇ ತಿಂಗಳಾಯಿತು ಆ ಪಕ್ಷ ಹುಟ್ಟಿದಾಗ ಒಂದು ದೊಡ್ಡ ಹೈಪ್ ಕ್ರಿಯೇಟ್ ಆಗಿಬಿಟ್ಟಿತ್ತು ಬಿಹಾರಲ್ಲಿ. ಹೈಪನ್ನ ಕ್ರಿಯೇಟ್ ಮಾಡಿದ್ದು ಮೀಡಿಯಾನೇ ಆದ್ರೂ ಆ ಮೀಡಿಯಾನ ಭಾಳ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದು ಪ್ರಶಾಂತ್ ಕಿಶೋರ್. ಅವ್ರಿಗೆ ಗೊತ್ತಿತ್ತು ಮೀಡಿಯಾನ ಹೇಗೆ ಮ್ಯಾನೇಜ್ ಮಾಡಬೇಕು, ಯಾವ್ಯಾವ ವಿಚಾರಗಳನ್ನ ತಿರ್ಚಬೇಕು, ಮುರ್ಚಬೇಕು. ಇದರಲ್ಲಿ ಸ್ವಲ್ಪ ಎಕ್ಸ್ಪರ್ಟು, ಚೆನ್ನಾಗಿ ಮ್ಯಾನೇಜ್ ಆಯಿತು. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಕೆಲವು ಮೀಡಿಯಾಗಳು ಈ ರಾಜೀವ್ ಸರ್ದೇಸಾಯಿ ಅಂತವರೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು, ಈ ಚುನಾವಣೆ ಬಿಹಾರ ಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ ಪಾರ್ಟಿಗೆ 20-22% ವೋಟ್ ಬೀಳುತ್ತೆ, ಕಿಂಗ್ ಆಗ್ಬೋದು, ಇಲ್ಲ ಕಿಂಗ್ ಮೇಕರ್ ಅಂತೂ ಆಗೇ ಆಗ್ತಾರೆ. ಇನ್ನೊಂದಷ್ಟು ಸರ್ವೆಗಳು ತೋರ್ಸೋಕ್ಕೆ ಶುರು ಮಾಡಿದ್ರು. ನಿತೀಶ್ ಕುಮಾರ್ಗಿಂತ ಇವ್ರ ಜನಪ್ರಿಯತೆ ಜಾಸ್ತಿ ಇದೆ, CM ಕ್ಯಾಂಡಿಡೇಟ್ ಯಾರು ಅಂತ ಹೇಳಿ ಅಂತೆಲ್ಲ ಈಗಲೂ ಒಂದಷ್ಟು ಮೀಡಿಯಾಗಳು ಹೇಳ್ತಲೇ ಇದ್ದಾವೆ. ಇವತ್ತೂ ಕೂಡ ದಲಿತರಿಗೆ ಪ್ರಶಾಂತ್ ಕಿಶೋರೇ ನೆಚ್ಚಿನ ಆಪ್ಷನ್ನು, ಯುವಕರಿಗೆ ಪ್ರಶಾಂತ್ ಕಿಶೋರೇ ನೆಚ್ಚಿನ ಆಪ್ಷನ್ನು ಅಂಥೇಳಿ. ಅದು ಯಾವ ಆಂಗಲಿಂದ ಇವ್ರಿಗೆ ಕಾಣ್ತಿದೆ ಗೊತ್ತಾಗ್ತಿಲ್ಲ ರೀ. ಇನ್ನೇನು ಮುಂದಿನ ವಾರಕ್ಕೆಲ್ಲ ರಿಸಲ್ಟ್ ಬಂದುಬಿಡುತ್ತೆ, ನವಂಬರ್ 14ನೇ ತಾರೀಕು. ಒಂದು ಸೀಟ್ ಬಂದರೆ ಹೆಚ್ಚು, ಸಿಂಗಲ್ ಡಿಜಿಟಲ್ ಇರ್ತದೆ ಇವ್ರದ್ದು, ಲೋಯರ್ ಸಿಂಗಲ್ ಡಿಜಿಟಲ್ ಇರ್ತದೆ ಇವ್ರದ್ದು ಪರ್ಸೆಂಟೇಜು. ಅದು ಹೇಗೆ ಓಟ್ಗಳು ಪರ್ಸೆಂಟೇಜ್ ಸ್ವಲ್ಪ ಸಿಂಗಲ್ ಡಿಜಿಟಲಿ ಲೋಯರ್ ಸಿಂಗಲ್ ಡಿಜಿಟಲ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಅದು ಪ್ರಶಾಂತ್ ಕಿಶೋರ್ ಮುಖ ನೋಡ್ಕೊಂಡಲ್ಲ. ಈಗ ಅಲ್ಲಿ ಇಲ್ಲಿ ಸೀಟ್ ಸಿಗದೇ ಇರ್ತಕ್ಕಂಥ ದೊಡ್ಡ ಲೀಡರ್ಗಳು ಬಂದು ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಯ ಸಿಂಬಲ್ ಬೇಕಿರುತ್ತೆ ಅವರಿಗೆ, ಅಂಥವ್ರು ಬಂದು ಇದರಲ್ಲಿ ನಿಂತ್ಕೊಂಡಿರ್ತಾರಲ್ಲ, ಸ್ವಂತ ವರ್ಚಸ್ಸಿನಿಂದ ಅವ್ರಿಗೊಂದಷ್ಟು ಓಟ್ ಬೀಳುತ್ತೆ. ಅಫ್ಕೋರ್ಸ್ ಅದು ಜನ್ ಸ್ವರಾಜ್ ಪಾರ್ಟಿಯ ಓಟ್ಗೆ ಪರ್ಸೆಂಟೇಜ್ಗೆ ತೋರಿಸೋದ್ರಿಂದ ಒಂದಷ್ಟು ಪರ್ಸೆಂಟೇಜ್ ಕಾಣುತ್ತೆ. ಇದು ಬಿಟ್ಟರೆ ಪ್ರಶಾಂತ್ ಕಿಶೋರ್ನ ಯಾವುದೇ ಛಾಪಾಗಲಿ ಯಾವುದೇ ಹೈಪ್ ಆಗಲಿ ಬಿಹಾರಲ್ಲಿ ಕೆಲಸ ಮಾಡಿಲ್ಲ. ಇದಕ್ಕೆ ಅತಿ ದೊಡ್ಡ ಉದಾಹರಣೆ ಯಾವುದು ಗೊತ್ತಾ? ಈವನ್ ಪ್ರಶಾಂತ್ ಕಿಶೋರೇ ಎಲೆಕ್ಷನ್ ನಿಲ್ಲಕ್ಕೆ ಹೆದರಿದ್ದು, ಎಲೆಕ್ಷನ್ ಕಣದಿಂದ ಓಡೋಗಿದ್ದು. ನೀವು ನೋಡಬೇಕಿತ್ತು, ರಾಘವಪುರಲ್ಲಿ ಚುನಾವಣೆ ಪ್ರಚಾರ ಮಾಡ್ತಾ ಸುಮಾರು ತಿಂಗಳ ಕೆಳಗಡೆ, ನಾನೇ ಈ ರಾಘವಪುರ್ಗೆ ಕ್ಯಾಂಡಿಡೇಟು. ರಾಘವಪುರ ಅಂತ ಹೇಳಿದ್ರೆ ಲಾಲೂ ಪ್ರಸಾದ್ ಯಾದವ್ ಅವರ ಮಗ ತೇಜಸ್ವಿ ಯಾದವ್ ಅವರ ಕಾನ್ಸ್ಟಿಟ್ಯೂನ್ಸಿ. ತಲಾಂತರದಿಂದ ಒಂದು ಸರಿ ಬಿಟ್ಟರೆ ತಲಾಂತರದಿಂದ ಅವರೇ ಗೆದ್ಕೊಂಡ್ಬಂದಿರೋದು. ಲಾಲೂ ಪ್ರಸಾದ್ ಯಾದವ್ ಗೆಲ್ತಿದ್ರು, ರಾಬ್ಡಿ ದೇವಿ ಗೆಲ್ತಿದ್ರು, ಈಗ ತೇಜಸ್ವಿ ಯಾದವ್ ಗೆದ್ಕೊಂಬರ್ತಾ ಇದ್ದಾರೆ. ಆ ಕ್ಷೇತ್ರದಲ್ಲಿ ನಾನೇ ಗೆಲ್ಲೋದು, ತೇಜಸ್ವಿ ಸೋಲು ಗ್ಯಾರಂಟಿ. ಅವರೇನೋ ಪೊಲಿಟಿಕಲ್ ಆಗಿ ಇರಬೇಕು ಅಂದರೆ ಇನ್ನೊಂದು ಕ್ಷೇತ್ರದಿಂದ ನಿಂತ್ಕೋಬೇಕು, ಏನೇನು ಡೈಲಾಗ್ಗಳು ಹೊಡೆದಿದ್ದು, ಪಂಚಿಂಗ್ ಡೈಲಾಗ್ಗಳೆಲ್ಲ ಹೊಡೆದಿಟ್ಟಿದ್ರು. ಅದೇ ನಾಮಿನೇಷನ್ ಕೊಡೋ ಟೈಮಲ್ಲಿ ಏನು ಇವ್ರದ್ದು 243 ಕ್ಷೇತ್ರಕ್ಕೂ ಕ್ಯಾಂಡಿಡೇಟ್ ಅನೌನ್ಸ್ ಆಯ್ತಲ್ಲ, ಪ್ರಶಾಂತ್ ಕಿಶೋರ್ ಹೆಸರೇ ಇಲ್ಲ, ಅಣ್ಣ ಗಾಯಬ್ಬು. ಯಾಕ್ರಿ ಅಂತ ಕೇಳಿದ್ರೆ, ಇಲ್ಲ ನಾನು ಎಲ್ಲ ಕಡೆಗೂ ಪ್ರಚಾರ ಮಾಡಬೇಕು, ಅದಕ್ಕೆ ಒಂದೇ ಕಡೆ ನಿಂತ್ಕೊಂಡ್ಬಿಟ್ರೆ ನನಗೆ ಟೈಮ್ ಸಾಲಲ್ಲ ಅಂಥೇಳಿ. ಒಂದು ತಿಂಗಳಿಗೆ ಮುಂಚೆ ರಾಘವಪುರಲ್ಲಿ ಬಿಲ್ಡಪ್ ಕೊಡ್ಬೇಕಾದ್ರೆ ಜ್ಞಾನ ಇರಲಿಲ್ವ? ಅವಾಗ ಗೊತ್ತಿರಲಿಲ್ವಾ ಇಡೀ ರಾಜ್ಯದಲ್ಲೆಲ್ಲ ನೀವೇ ಓಡಾಡಬೇಕು ಅಂಥೇಳಿ? ಯಾಕೆ ನಿಲ್ಲೋದಕ್ಕೆ ಹೆದರಿದ್ರು, ಯಾಕೆ ನಿಲ್ಲಿಲ್ಲ ಅಂತ ಹೇಳಿದ್ರೆ, ನಿಂತಿದ್ರೆ ಠೇವಣಿನೂ ಸಿಗ್ತಿರ್ಲಿಲ್ಲ. ಆದರೆ ಒಬ್ಬ ಪೊಲಿಟಿಕಲ್ ನಾಯಕ ಆದರೆ, ಅಥವಾ ಒಬ್ಬ ನಿಜವಾದ ನಾಯಕ ಆದರೆ ಮುಂದಿಂತ್ಕೊಂಡು ಯುದ್ಧ ಮಾಡಬೇಕ್ರಿ. ಸೋಲು ಗೆಲುವು ಸೆಕೆಂಡ್ರಿ. ಇವರು ನಿಂತಿದ್ರೆ ಬೇರೆ ಕ್ಯಾಂಡಿಡೇಟ್ಗೆ ಒಂದಷ್ಟು ಧೈರ್ಯ ಬರೋದು, ಇವ್ರ ಕಾರ್ಯಕರ್ತರಿಗೆ ಒಂದಷ್ಟು ಕಾನ್ಫಿಡೆನ್ಸ್ ಇರೋದು, ನಮ್ಮ ಲೀಡ್ರೇ ನಿಂತಿದ್ದಾರೆ ಅಂತ ಹೇಳಿ. ಗೆಲುವು ಸೋಲು ಆಮೇಲಿದೆ. ಆ ವಿಚಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ಮಾಡಿದ್ದನ್ನು ಮೆಚ್ಚಬೇಕ್ರಿ. ಅವರು ಇದೇ ರೀತಿ ಹೊಸ ಪೊಲಿಟಿಕಲ್ ಪಾರ್ಟಿಯಾಗಿ ಕಟ್ಟಿದ್ರೂ ಕೂಡ ಡೆಲ್ಲಿನಲ್ಲಿ ಅಲ್ಲಿನ ವೆರಿ ಫೇಮಸ್ ಚೀಫ್ ಮಿನಿಸ್ಟರು ಶೀಲಾ ದೀಕ್ಷಿತ್ ಅವರಿಗೇನಷ್ಟು ನಿಂತ್ಕೊಂಡ್ರು ರೀ. ಜನ ಕೈ ಹಿಡಿದ್ರು ಕೇಜ್ರಿವಾಲ್ದು. ಆಮೇಲೆ ಕೇಜ್ರಿವಾಲ್ ಏನು ಮಾಡಿದ್ರು ಅದು ಇತಿಹಾಸ. ಆದರೆ ಒಬ್ಬ ಪೊಲಿಟಿಕಲ್ ಲೀಡ್ರಿಗೆ ಇರಬೇಕಾಗಿರೋದು ಆ ಛಾತಿ, ಆ ತಾಕತ್ತು, ಅದೇನೇನು ಶಕ್ತಿ ಕೊಡ್ತಕ್ಕಂಥದ್ದು ಕಾರ್ಯಕರ್ತರುಗಳಿಗೆ. ಆದರೆ ಪ್ರಶಾಂತ್ ಕಿಶೋರ್ ಮೊದಲನೇ ಚುನಾವಣೆಯಲ್ಲಿ ರಾಣಹೇಡಿ ಥರ ಯುದ್ಧಾಂಗಣವನ್ನು ಬಿಟ್ಟೇ ಓಡೋದ್ರು ಅಂತ ಹೇಳಿದ್ರೆ, ಇವ್ರು ಹಿಂದೆ ಇರ್ತಕ್ಕಂಥ ಸೇನಾಧಿಪತಿಗಳಿಗೆ, ಸೈನಿಕರಿಗೆ ಯಾವ ರೀತಿ ಧೈರ್ಯ ಬರುತ್ತೆ ರೀ? ಹಾಗಾಗೇನೇ ಈಗೇನು ಮೊನ್ನೆ ಹುಟ್ಟಿದ್ದಿಲ್ಲ ಈ ನವಜಾತ ಶಿಶು, ಇದರ ಭವಿಷ್ಯ ಕೂಡ ಫಿಕ್ಸ್ ಆಗೋಗ್ಬಿಟ್ಟಿದೆ. ನವಂಬರ್ 14 ಆದಮೇಲೆ ಈ ಪೊಲಿಟಿಕಲ್ ಪಾರ್ಟಿನೇ ಇರಲ್ಲ. ಅದೇ ರೀತಿ ಇನ್ನೊಂದು ಮಖಾಡೆ ಮಲಗ್ತಕ್ಕಂಥ ಪಾರ್ಟಿ, ಒಂದು ಕಡೆಗೆ ನವಜಾತ ಶಿಶುವಾಗಿದ್ದರೆ, ಇತ್ತೀಚೆಗೆ ಹುಟ್ಟಿದ ಪಾರ್ಟಿ ಆಗಿದ್ದರೆ, ಇನ್ನೊಂದು ವೆರಿ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ, 100 ವರ್ಷ ಇತಿಹಾಸ ಇರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ದ ಗ್ರೇಟ್ ರಾಹುಲ್ ಗಾಂಧಿಯ ನೇತೃತ್ವದಲ್ಲಿ ಮುನ್ನುಗ್ಗುತ್ತಿರ್ತಕ್ಕಂತಹ ಕಾಂಗ್ರೆಸ್ ಪಾರ್ಟಿ ಕತೆ ಕೂಡ
ನವಂಬರ್ ಆದಮೇಲೆ ಅಖಾಡೆ ಮಲಗಿರುತ್ತೆ. ನೋಡಿ ರಾಹುಲ್ ಗಾಂಧಿ ಹಣೆ ಬರ. ರಾಹುಲ್ ಗಾಂಧಿನ ಅವ್ರ ಕಾರ್ಯಕರ್ತರು ಪಾಪ ಅವ್ರ ಪಾರ್ಟಿಯವರು ಅದು ಎಷ್ಟು ಸರಿ ಲಾಂಚ್ ಮಾಡಿದ್ರು. ಕಾರ್ಯಕರ್ತರು ತಪ್ಪಿಲ್ಲ ಬಿಡಿ, ಪಾಪ ಅವ್ರಿಗೆ ಬೇರೆ ದಾರಿನೇ ಇಲ್ಲ, ಅವ್ರ ಹಣೆ ಬರ ಅದು. ಅವರಮ್ಮ ಮತ್ತು ಲೀಡ್ರುಗಳು ಎಷ್ಟು ಸರಿ ಲಾಂಚ್ ಮಾಡೋಕ್ಕೋರು, ಎಷ್ಟು ಸರಿ ಲಾಂಚ್ ಮಾಡೋಕ್ಕೋರು ಅಲ್ಲೇ ಟುಸ್ಸೋದು. 2004ರಲ್ಲಿ ರಾಹುಲ್ ಗಾಂಧಿ ಅವರು ಆ್ಯಕ್ಟಿವ್ ಪಾಲಿಟಿಕ್ಸ್ಗೆ ಬಂದ ಮೇಲೆ ಆವತ್ತಿಂದ ಇವತ್ತುವರೆಗೆ 90 ಚುನಾವಣೆ ಸೋತಿದ್ದಾರೆ ರೀ. 90. ಬಿಹಾರ 91ನೇದು ಸೋಲ್ತಾ ಇರೋದು. ಯಾಕೆ ಅವರು 2004ಕ್ಕೆ ಆ್ಯಕ್ಟಿವ್ ಪಾಲಿಟಿಕ್ಸ್ಗೆ ಬರ್ತಿದ್ದಂಗೆನೇ ಅವ್ರ ಮೇಲೆ ಜವಾಬ್ದಾರಿ ಹಾಕ್ತಿದ್ದೀರಿ ಅಂತ ಕೇಳಿದ್ರೆ, ಕಾಂಗ್ರೆಸ್ ಪಾರ್ಟಿ ಬೇರೆ ಪಾರ್ಟಿ ಥರ ಅಲ್ಲ. ಅಲ್ಲಿ ಲೀಡರ್ಗಳು ಹುಟ್ಟೋದು, ಮೇಲೆ ಬರೋದು, ಆಮೇಲೆ ಅವ್ರು ಜವಾಬ್ದಾರಿ ತೊಗೊಳ್ಳೋದಲ್ಲ. ಅದರಲ್ಲಿರೋದು ಮಾಲೀಕರು, ಓನರ್ಸು. ರಾಹುಲ್ ಗಾಂಧಿ ಮಾಲೀಕ. ಅವ್ರು ಯಾವತ್ತು ಒಳಗಡೆಗೆ ಬರ್ತಾರೆ ಆವತ್ತಿನ ಅವರೇ ಮಾಲೀಕರು ಅಂಥೇಳಿ. ಸೊ 90 ಚುನಾವಣೆ ಸೋತಿದ್ದಾರೆ. ಬಿಹಾರಲ್ಲೇ ಬಂದರೆ 2004ರಿಂದ ಈಚೆಗೆ, ಅಂದರೆ ಇವರು ಮಾಲೀಕರಾಗಿ ಜವಾಬ್ದಾರಿ ತಗೊಂಡಿದ್ದ ಈಚೆಗೆ 10 ಚುನಾವಣೆ, ಕನ್ಸಿಕ್ಯೂಟಿವ್ 10 ಎಲೆಕ್ಷನ್ ಸೋತಿದೆ ಕಾಂಗ್ರೆಸ್ಸು. ಬರೀ ಸೋತಿರೋದಲ್ಲ, ಹೀನಾಯವಾಗಿ ಸೋತಿರೋದು. 10 ಚುನಾವಣೆ, ಇದು 11ನೇ ಚುನಾವಣೆ. ನೋಡಿ, 2004ರಲ್ಲಿ ಇವರು MP ಆದರು ಅಮೇಥಿಯಿಂದ. 2005ರಲ್ಲಿ ಬಿಹಾರ ಅಸೆಂಬ್ಲಿ ಎಲೆಕ್ಷನ್ ನಡೀತು. 243 ಏನು ಸೀಟ್ ಇರ್ತಕ್ಕಂತಹ ಬಿಹಾರ ಅಸೆಂಬ್ಲಿನಲ್ಲಿ 2005ರಲ್ಲಿ ಕಾಂಗ್ರೆಸ್ಸಿಗೆ ಬಂದಿದ್ದು 9 ಸೀಟು. ಮುಂದಿನ ಚುನಾವಣೆ 2010 ಕಾಂಗ್ರೆಸ್ಗೆ ಬಂದಿದ್ದು 4. 2015 27, 2020 19, ಈಗ ಸಿಂಗಲ್ ಡಿಜಿಟ್ಗೆ ಹೋಗ್ತಾರೆ. ಅಂದರೆ ಅಸೆಂಬ್ಲಿನಲ್ಲಿರ್ತಕ್ಕಂಥ ಸೀಟಲ್ಲಿ 10% ಇವರಿಗೆ ತಗೊಳ್ಳೋಕ್ಕಾಗಲಿಲ್ಲ ರೀ. ನಾಟ್ ಇವನ್ 10%. ಇನ್ನು ಲೋಕಸಭೆ ಚುನಾವಣೆಗಳು ತಗೊಂಡ್ರೆ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಬಂದಂಥ ಲೋಕಸಭಾ ಚುನಾವಣೆಗಳನ್ನ ತಗೊಂಡ್ರೆ ಪರ್ಫಾರ್ಮೆನ್ಸ್ ಬಿಹಾರಲ್ಲಿ 40 ಲೋಕಸಭಾ ಕಾನ್ಸ್ಟಿಟ್ಯೂನ್ಸೀಸು. 40ರಲ್ಲಿ 2004ರಿಂದ ನೋಡ್ಕೊಂಡು ಹೋದರೆ 2004 3, 2009 2, 2014 2, 2019 1, 2024 3. 5 ಚುನಾವಣೆಯಲ್ಲಿ ಬಂದಿದ್ದೆಷ್ಟು? 3, 2, 2, 1, 3. ಇದು ರಾಹುಲ್ನ ಅದ್ಭುತ ನೇತೃತ್ವ ಬಿಹಾರಲ್ಲಿ ಕಾಂಗ್ರೆಸ್ದು. ಪರಿಸ್ಥಿತಿ ಕಾಂಗ್ರೆಸ್ ಹೆಂಗಿದೆ ಅಂತ ಹೇಳಿದ್ರೆ, RJD ಕೊಟ್ಟಿರೋ ಭಿಕ್ಷೆನಲ್ಲೇ ಬದುಕಬೇಕಾದಂಥ ಪರಿಸ್ಥಿತಿ ಬಿಹಾರಲ್ಲಿ. ನೋಡಿ, ಬಿಹಾರ್ ಚುನಾವಣೆ ನಡೀತಾ ಇದೆ. ಚುನಾವಣೆ ಇರೋದು ನವಂಬರ್ 6 ಮತ್ತು 11ನೇ ತಾರೀಕು. ಸೆಪ್ಟೆಂಬರ್ 1ಕ್ಕೆ ಲಾಸ್ಟ್ ರಾಹುಲ್ ಗಾಂಧಿ ಬಿಹಾರ ಒಳಗಡೆಗೆ ಕಾಲಿಟ್ಟಿದ್ದು. ಇದಕ್ಕೆ ಮುಂಚೆ ಯಾತ್ರೆ ಬಂದರು, ಆ ಯಾತ್ರೆ ಮುಗೀತು. ಸೆಪ್ಟೆಂಬರ್ 1ಕ್ಕೆ ಸಮಾರೋಪ. ಸೆಪ್ಟೆಂಬರ್ ಅಕ್ಟೋಬರ್ 2 ತಿಂಗಳು ಆ ಮನುಷ್ಯ ಬಿಹಾರ ಕಡೆಗೆ ಪತ್ತೆನೇ ಇಲ್ಲ. ಎಲ್ಲೋ ಫಾರಿನಲ್ಲಿ, ಕೊಲಂಬಿಯಾದಲ್ಲಿ ಹೋಗಿ ಕೂತಿದ್ರು. ಏನಾಗಬೇಕ್ರಿ ಕಾರ್ಯಕರ್ತರ ಕತೆ, ಏನಾಗಬೇಕ್ರಿ ಕ್ಯಾಂಡಿಡೇಟ್ಗಳ ಕತೆ? ಈಗ ಅಲ್ಲಿ ಎಲೆಕ್ಷನ್ ಶುರುವಾಗಿದೆ, ಇಲ್ಲಿ ಬಂದು ಯುದ್ಧ ಮಾಡಬೇಕು ನಾಯಕ ಮುಂದೆ ನಿಂತ್ಕೊಂಡು. ಅಲ್ಲೆಲ್ಲ ಡೆಲ್ಲಿ ಒಳಗಡೆಗೆ ಪ್ರೆಸ್ ಮೀಟ್ ಮಾಡ್ಕೊಂಡು ಕೂತಾರೆ, ಓಟ್ ಚೋರಿ ಎಲ್ಲೋ ಆಗಿದೆ ಹರಿಯಾಣದಲ್ಲಿ ಅಂತೇಳಿ. ಇದು ಮಾತಾಡೋ ಸಮಯನ? ಇಂತಹ ಒಬ್ಬ ಲೀಡರ್ನ ಇಟ್ಕೊಂಡು ಯುದ್ಧಕ್ಕೆ ಹೋದರೆ ಆ ಕಾರ್ಯಕರ್ತರು ಯಾವ ರೀತಿ ಯುದ್ಧ ಮಾಡೋಕ್ಕೆ ಸಾಧ್ಯ ರೀ? ನವಂಬರ್ 14 ಆದಮೇಲೆ ನೋಡಿ, ಸಿಂಗಲ್ ಡಿಜಿಟಲ್ ಇರ್ತದೆ ಈ ಸರಿ ಇವ್ರ ಪರ್ಫಾರ್ಮೆನ್ಸು. ಕತೆ ಮುಗಿದೇ ಹೋಗಿರುತ್ತೆ ಬಿಹಾರ ಚುನಾವಣೆ ಆದಮೇಲೆ. ನಾನು ಅದಕ್ಕೆ ಹೇಳಿದ್ದು, 2 ರೋಚಕಗಳು. ಒಂದು, ಇವತ್ತಾನೆ ಹುಟ್ಟಿರ್ತಕ್ಕಂಥ ಪಕ್ಷ ಕೂಡ ಆ ಲೀಡರ್ನ ಹೇಳಿ ತಂದಿಂದ ಪಕ್ಷ ಮಕಾಡೆ ಮಲಗುತ್ತೆ. ಅದೇ ರೀತಿ ಒಂದು ಗ್ರ್ಯಾಂಡ್ ಓಲ್ಡ್ ಪಾರ್ಟಿ, 100 ವರ್ಷ ಇತಿಹಾಸ ಇರ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿ ಕೂಡ ಆ ಲೀಡರ್ನ ಹೇಳಿ ತಂದಿಂದ ಮಕಾಡೆ ಮಲಗ್ತಾ ಇದೆ. ನವಂಬರ್ 14ಕ್ಕೆ ನೋಡಿ. ಮತ್ತೆ ಬರ್ತೀನಿ ಅವತ್ತು ನಿಮ್ಮ ಮುಂದೆ. ನಮಸ್ಕಾರ.